ಕೋಗಿಲು ಲೇಔಟ್ನ ಅರ್ಹ ಫಲಾನುಭವಿಗಳಿಗೆ ನಾಳೆಯೇ ಮನೆ ಹಂಚಿಕೆ ಆಗುವಂಥದ್ದು ಅನುಮಾನ. ಈಗಾಗಲೇ ಜನವರಿ 1 ಅಂತ ಹೇಳಿದರು, ಅದಾದಮೇಲೆ ಜನವರಿ 2 ಅಂತ ಹೇಳಿದರು. ಅದಕ್ಕೆ 2ನೇ ತಾರೀಕು ಕೂಡ ಆಗುವಂಥ ಅನುಮಾನ ಆಗಿದೆ. ಯಾಕಂದರೆ ಒಂದು ಕಡೆ BJPಯವರು ಕೋಗಿಲಿನಲ್ಲಿ ಯಾರೆಲ್ಲ ಮನೆ ಕಳ್ಕೊಂಡಿದ್ದಾರಲ್ಲ ಅವರೆಲ್ಲರೂ ಕೂಡ ಬಾಂಗ್ಲಾ ವಲಸಿಗರು ಅನ್ನುವಂತಹ ಕಿಚ್ಚನ್ನು ಹಚ್ಚಿದ್ದಾರೆ. ಇನ್ನೊಂದು ಕಡೆ NIA ತನಿಖೆಯು ಕೂಡ BJPಯವರು ಆಗ್ರಹಿಸ್ತಾ ಇದ್ದಾರೆ. ಸತ್ಯಶೋಧನೆಗೆ ಸಮಿತಿಯೊಂದನ್ನು ರಚನೆ ಮಾಡಿದ್ದಾರೆ. ಮತ್ತೊಂದು ಕಡೆ ಈಗ ಸರ್ಕಾರ ಏನು 167 ಮನೆಗಳನ್ನು ಕೆಡವಿ ಹಾಕಿತ್ತು, ಅಲ್ಲಿ 257 ಮಂದಿ ತಮ್ಮ ಮನೆಗಳಿಗಾಗಿ ತಾವು ಮನೆಗಳನ್ನು ಕಳ್ಕೊಂಡಿದ್ದೀವಿ ಅಂತ ಹೇಳಿಕೊಂಡು ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಇದರ ನಡುವೆ ಈ ವಿಚಾರ ಹೈಕೋರ್ಟ್ ಅಂಗಳಕ್ಕೂ ಕೂಡ ತಲುಪಿದೆ. ಇದರಿಂದಾಗಿ ನಿಜಕ್ಕೂ ಯಾರಿಗೆ ಮನೆ ಸಿಗುತ್ತೆ ಯಾರಿಗೆ ಸಿಗಲ್ಲ ಅನ್ನುವಂಥದ್ರ ಬಗ್ಗೆಯೂ ಕೂಡ ಹೊಸ ಚರ್ಚೆಗಳು ಶುರುವಾಗಿವೆ. ಬೇರೆ ದೇಶದವರಾಗಿದ್ದರೆ ವೆರಿಫೈ ಮಾಡಿ. ಇಲ್ಲ, ಒಬ್ಬರಿಗೆ ಯಾಕೆ ಪುನರ್ವಸತಿ ಕಲಿಸ್ಬೇಕು? ದೇಶವನ್ನು ಆದಷ್ಟು ಬೇಗನೆ ಇಸ್ಲಾಮೀಕರಣ ಮಾಡಬೇಕು ಅಂತ ಟಾರ್ಗೆಟ್. ಇವತ್ತು ಕರ್ನಾಟಕದಲ್ಲಿ ಮಿನಿ ಬಾಂಗ್ಲಾದೇಶಗಳನ್ನು ನಿರ್ಮಾಣ ಮಾಡ್ತಾರೆ. ಕೋಗಿಲು ಲೇಔಟ್ ಸಂತ್ರಸ್ತರಿಗೆ ಸೂರು ಕಲ್ಪಿಸುವ ವಿಚಾರ ರಾಜ್ಯ ರಾಜಕೀಯದಲ್ಲಿ ಬೆಂಕಿ ಬಿರುಗಾಳಿಯ ಸನ್ನಿವೇಶ ಸೃಷ್ಟಿ ಮಾಡಿದೆ. ಕೇರಳ ಸಿಎಂ ಪಿಣರಾಯಿ ವಿಜಯನ್ ಎಕ್ಸ್ಪೋಸ್ ಮೂಲಕ ಕುಟುಕಿದ್ರಿಂದ ಇಡೀ ಸರ್ಕಾರವೇ ಅಲರ್ಟ್ ಆಗಿತ್ತು. ಜೊತೆಗೆ ಕಾಂಗ್ರೆಸ್ನ ಸಂಘಟನಾ ಪ್ರಧಾನ ಕಾರ್ಯದರ್ಶಿ KC ವೇಣುಗೋಪಾಲ್ ಸಲಹೆ ರೂಪದ ಫರಮಾನಿನ ಬಳಿಕ ಸಿಎಂ ಹಾಗೂ DCM ಮತ್ತಷ್ಟು ಮುತುವರ್ಜಿ ವಹಿಸಿದ್ರು. ದಿಢೀರಂತ ಸಭೆ ಮೇಲೆ ಸಭೆ ನಡೆಸಿ ಕೋಗಿಲು ಲೇಔಟ್ನಲ್ಲಿ ನಿರಾಶ್ರಿತರಾಗಿದ್ದವರಿಗೆ ಹೊಸ ವರ್ಷದಂದೇ ಹೊಸ ಮನೆಗಳನ್ನ ನೀಡೋದಾಗಿ ಸಿಎಂ ಸಿದ್ದರಾಮಯ್ಯ ಘೋಷಣೆ ಮಾಡಿದ್ರು. ಅದರಂತೆ ಪ್ರಕ್ರಿಯೆಗಳು ಆರಂಭವಾಗಿದ್ದು, ಫಲಾನುಭವಿಗಳ ದಾಖಲಾತಿಗಳ ಪರಿಶೀಲನೆಯನ್ನ 3-4 ಹಂತಗಳಲ್ಲಿ ಪರಿಶೀಲಿಸಲಾಗ್ತಿದೆ. ಕೋಗಿಲು ಲೇಔಟ್ನಲ್ಲಿ ಉರುಳಿದ್ದು 167 ಮನೆಗಳಾದರೆ ಅರ್ಜಿ ಬಂದಿರೋದು 300ಕ್ಕೂ ಹೆಚ್ಚು. ಇದು ಅಧಿಕಾರಿಗಳಿಗೆ ತಲೆನೋವು ತಂದಿಟ್ಟಿದ್ದು, ಎಲ್ಲ ದಾಖಲಾತಿಗಳು ಸರಿ ಇರುವ ನಿರಾಶ್ರಿತರ ಸಂಖ್ಯೆ ಎಷ್ಟು ಅನ್ನೋದರ ಬಗ್ಗೆ ಅಧಿಕೃತ ಘೋಷಣೆ ಬಾಕಿ ಇದೆ. 257 ಮನೆಗಳಿದೆ. ಅದರಲ್ಲಿ ಡೆಮಾಲಿಷ್ ಆಗಿರೋದು 167 ಮನೆಗಳು ಡೆಮಾಲಿಷ್ ಆಗಿದೆ. ಈಗ CM ಬಿಟ್ಟಿದ್ದು ವ್ಯಕ್ತಿ ಅದೇನು ಮಾಡಬೇಕಂತ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ನಡೀತಾ ಇದೆ. DC ಅವರು, ತಹಸೀಲ್ದಾರ್ ಅವರು, ಕಮಿಷನರ್ ಅವರು ಹಡಾವಡಿ ಮಾಡೋದು ಬೇಡ, ಯಾರಿಗೂ ಅನ್ಯಾಯ ಆಗಬಾರ್ದು ಅಂತ ಹೇಳ್ಬಿಟ್ಟು ವೆರಿಫಿಕೇಶನಲ್ಲಿ ಸ್ವಲ್ಪ ಇನ್ನೊಂದು ದಿನ ಸಂಜೆವರೆಗೂ ಟೈಮ್ ಕೊಡಿ ಅಂದರು. ಮೊನ್ನೆ ಮುಖ್ಯಮಂತ್ರಿಗಳಿಗೆ ನೆನ್ನೆ ಹೋಗಿ ಮಧ್ಯಾಹ್ನ ಅವ್ರಿಗೆ ಹೇಳಿ, ಇಲ್ಲ ಸರ್ ಹಡಾವಡಿ ಮಾಡೋದು ಬೇಡ, ಇನ್ನೊಂದು ದಿನ ನಾವು ಎಕ್ಸ್ಟೆಂಡ್ ಮಾಡಿಬಿಟ್ಟು 1ನೇ ತಾರೀಕು ಕೊಡೋದು, 2ನೇ ತಾರೀಕು ಮನೆ ಕೊಡುವ ಅಂತ ಹೇಳಿದ್ದೀರಿ. ಮುಖ್ಯಮಂತ್ರಿ ಸೂಚನೆ ಮೇಲೆ ಏನು ಅವ್ರು ಹೇಳ್ತಾರೆ ಮಾಡ್ತಾರೆ. ಹೀಗೆ ವಸತಿ ಸಚಿವರು ಭಾರೀ ಹುಮ್ಮಸ್ಸಿನೊಂದಿಗೆ ಮನೆ ಹಂಚಿಕೆಗೆ ಮುಂದಾಗಿದ್ದಾರೆ. ವಾಸ್ತವವಾಗಿ ಕೋಗಿಲು ಲೇಔಟ್ನಲ್ಲಿ ಅಕ್ರಮ ಮನೆ ಕಟ್ಟಿಸಿಕೊಂಡಿದ್ದವರಲ್ಲಿ ರಾಜ್ಯದವರೆಷ್ಟು ಹೊರ ರಾಜ್ಯದವರೆಷ್ಟು ಅಲ್ಲದೆ ಬಾಂಗ್ಲಾದೇಶದವರು ಸೇರಿದ್ದಾರಾ ಎಂಬ ಬಗ್ಗೆ ತಿಳಿಯಲು ಪ್ರತಿಪಕ್ಷ BJP ಸತ್ಯಶೋಧನೆ ಸಮಿತಿ ನೇಮಕ ಮಾಡಿಕೊಂಡಿದೆ. ಶಾಸಕ SR ವಿಶ್ವನಾಥ್ ನೇತೃತ್ವದಲ್ಲಿ ತಂಡ ಸಜ್ಜಾಗಿದ್ದು, ನಾಳೆ ಕೋಗಿಲು ಲೇಔಟ್ಗೆ ಭೇಟಿ ನೀಡಿ ಅಧ್ಯಯನದ ವರದಿ ಸಿದ್ಧಪಡಿಸಲಿದೆ. ಅದರಂತೆ ಇವತ್ತು ಸತ್ಯಶೋಧನಾ ಸಮಿತಿ BJP ಕೇಂದ್ರ ಕಚೇರಿಯಲ್ಲಿ ಸಭೆ ನಡೆಸಿ ಮುಂದಿನ ಕಾರ್ಯತಂತ್ರಗಳ ಬಗ್ಗೆ ಚರ್ಚೆ ನಡೆಸಿದೆ. ಅಲ್ಲದೆ ಜನವರಿ 5ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಹೋರಾಟಕ್ಕೂ ನಿರ್ಧಾರ ಮಾಡಲಾಗಿದೆ. ಎಲ್ಲ ಮಾಹಿತಿಯನ್ನು ಕೂಡ ನಾವೀಗ ಸಂಗ್ರಹವನ್ನು ಮಾಡ್ತಾ ಇದ್ದೀವಿ. ಒಂದು ವೇಳೆ ಅವರೇನ ಸರ್ಕಾರ ಅದಾಪುರಿಯಲ್ಲಿ ಕೊಟ್ಟರು ಕೂಡ ಇದನ್ನ ನಾವು ನ್ಯಾಯಾಲಯದಲ್ಲೂ ಕೂಡ ಪ್ರಶ್ನೆ ಮಾಡ್ತೀವಿ ಮತ್ತು ನಮ್ಮ ಘನವೆತ್ತ ರಾಜ್ಯಪಾಲರು ಕೂಡ ಇದ್ರ ಬಗ್ಗೆ ಮನವಿಯನ್ನು ಕೊಡ್ತಕ್ಕಂಥದ್ದು, ಏನೇನು ಮಾಡಬೇಕು ಸಾಧಕ ಬಾಧಕಗಳು ಎಲ್ಲವನ್ನು ಕೂಡ ನಾವು ಮಾಡ್ತೀವಿ. 5ನೇ ತಾರೀಕು ಭಾರತೀಯ ಜನತಾ ಪಾರ್ಟಿಯಿಂದ ಫ್ರೀಡಂ ಪಾರ್ಕ್ ಅಲ್ಲಿ ಕೂಡ ಒಂದು ದೊಡ್ಡ ಹೋರಾಟವನ್ನು ಕೂಡ ಇದರ ವಿರುದ್ಧ ಮಾಡ್ತಾ ಇದ್ದೀವಿ. ಬಾಂಗ್ಲಾದೇಶನ ಮಿನಿ ಬಾಂಗ್ಲಾದೇಶನ್ನ ಇವತ್ತು ನಮ್ಮ ಬೆಂಗಳೂರಿನಲ್ಲಿ, ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ನಿರ್ಮಾಣ ಮಾಡ್ತಿದ್ದಾರೆ. ದೇಶವನ್ನು ಆದಷ್ಟು ಬೇಗನೆ ಇಸ್ಲಾಮೀಕರಣ ಮಾಡಬೇಕು ಅಂತ ಟಾರ್ಗೆಟ್ ಬಿಟ್ಟರೆ ಜಮೀರ್ ಅಹಮದ್ ಖಾನ್ ಅಂತವ್ರ ತಲೆಯಲ್ಲಿ ಏನೂ ಇರುವುದಿಲ್ಲ. ಹೀಗೆ BJP ಒಂದೆಡೆ ಸತ್ಯಶೋಧನಾ ಸಮಿತಿ ರಚಿಸಿದ್ರೆ, ಮತ್ತೊಂದೆಡೆ ಸತ್ಯಶೋಧನೆಗೂ ಮೊದಲೇ ಕೋಗಿಲು ಲೇಔಟ್ನಲ್ಲಿ ಬಾಂಗ್ಲಾದೇಶದ ಅಕ್ರಮ ವಲಸಿಗರೇ ತುಂಬಿದ್ದರು ಎಂದು BJP ನಾಯಕರು ಆಲ್ರೆಡಿ ತೀರ್ಮಾನಕ್ಕೆ ಬಂದಿದ್ದಾರೆ. BJP ನಾಯಕರ ಇಂತಹ ನಿಲುವಿಗೆ ಕಾಂಗ್ರೆಸ್ ನಾಯಕರು ತಿರುಗೇಟು ಕೊಟ್ಟಿದ್ದಾರೆ. ಇವತ್ತು ಕರ್ನಾಟಕದಲ್ಲಿ ಮಿನಿ ಬಾಂಗ್ಲಾದೇಶಗಳನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಈ ಸರ್ಕಾರ ಬಂದ ಮೇಲೆ ಕರ್ನಾಟಕ ಮಿನಿ ಬಾಂಗ್ಲಾದೇಶಗಳ ಹಬ್ ಆಗ್ತಾ ಇದೆ. ಅವರು ಕೋಗಿಲಿನಲ್ಲಿರ್ತಕ್ಕಂಥವರು ನಮ್ಮ ದೇಶದವ್ರು ತಾನೆ, ಬೇರೆ ದೇಶದವರಾಗಿದ್ದರೆ ವೆರಿಫೈ ಮಾಡಿ. ಆಮೇಲೆ ಬೇರೆ ದೇಶದಿಂದ ಯಾರನ್ನ ಬಂದಿದ್ರೆ
ಗಡೀಪಾರು ಮಾಡಿ. ಈ ಸುಮ್ಗೆ ಬಾಂಗ್ಲಾದೇಶಿ ಮತ್ತೆ ಅಂತ ಆಯ್ತು, ಬಾಂಗ್ಲಾದೇಶ ಅವ್ರು ಇದ್ರು ಹೆಂಗ್ ಕೊಡಕ್ ಸಾಧ್ಯ? ಅವ್ರು ಹೆಂಗಿರಕ್ಕೆ ಹೆಂಗ್ ಸಾಧ್ಯ ಅವ್ರು ಇರಕ್ಕೆ? ಬಾಂಗ್ಲಾದೇಶ ಅವರು ಏನ್ ಮಾಡ್ತಾರೆ? ಇವ್ರು ವಿರೋಧ ಹೋಗಿದವರು ಐಡೆಂಟಿಫೈ ಪ್ರೂವ್ ಮಾಡಲಿ. ಇಂಥವ್ರು ಬಾಂಗ್ಲಾದೇಶ ಅವ್ರು ಇಲ್ಲಿದ್ದಾರೆ, ವಾಸ ಮಾಡ್ತಾರೆ, ಹೆಂಗ್ರಿ ಇರಕ್ಕೆ ಸಾಧ್ಯ? ಬೇರೆ ದೇಶ ಬಂದು ಇಲ್ಲಿ ಇಂಡಿಯಾದಲ್ಲಿ ಹೆಂಗಿರಕ್ಕೆ ಸಾಧ್ಯ ಅವರು? ಹೈಕೋರ್ಟ್ಗೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಕೆ. ನೆಲಸಮಗೊಳಿಸಿರುವ ಮನೆಗಳನ್ನು ಮತ್ತೆ ಕಟ್ಟಿಕೊಡಬೇಕು ಅಂತ ಕೋಗಿಲು ಬಡಾವಣೆ ನಿವಾಸಿಗಳಾದ ಜೈಬಾ ತವಸಂ, ರೆಹನಾ ಹಾಗೂ ಆರಿಫ್ ಬೇಗಂ ಎಂಬುವವರು ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ. ಅರ್ಜಿಯಲ್ಲಿ ರಾಜ್ಯ ಸರ್ಕಾರ, ಜಿಬಿಎ ಆಯುಕ್ತ ಮತ್ತು ಬೆಂಗಳೂರು ಉತ್ತರ ತಾಲೂಕು ತಹಶೀಲ್ದಾರ್ ಅವರನ್ನು ಪ್ರತಿವಾದಿಗಳನ್ನಾಗಿ ಮಾಡಲಾಗಿದೆ. ಅರ್ಜಿ ಸ್ವೀಕರಿಸಿರೋ ಹೈಕೋರ್ಟ್ ಜನವರಿ 5ಕ್ಕೆ ಅರ್ಜಿ ವಿಚಾರಣೆ ನಡೆಸಲಿದೆ. ಒಂದೆಡೆ ಕೋಗಿಲು ಲೇಔಟ್ ಸಂತ್ರಸ್ತರಿಗೆ ಒಂದೇ ಉಸಿರಲ್ಲಿ ರಾಜೀವ್ ಗಾಂಧಿ ವಸತಿ ಯೋಜನೆಯಡಿ ಪುನರ್ವಸತಿ ಕಲ್ಪಿಸೋಕೆ ಸರ್ಕಾರ ಸಿದ್ಧತೆ ಮಾಡಿಕೊಂಡಿದೆ. ಮತ್ತೊಂದೆಡೆ ಇದೇ ರಾಜೀವ್ ಗಾಂಧಿ ವಸತಿ ಯೋಜನೆಯಡಿ ಅರ್ಜಿ ಸಲ್ಲಿಸಿ ಹಣ ಪಾವತಿಸಿ 5 ವರ್ಷಗಳಾದರೂ 550 ಫಲಾನುಭವಿಗಳಿಗೆ ಮನೆಯೂ ಸಿಕ್ಕಿಲ್ಲ, ಕಾಸು ವಾಪಸ್ ಸಿಕ್ಕಿಲ್ಲ. ಹೀಗಾಗಿ ಇವತ್ತು ಕರ್ನಾಟಕ ಗೃಹ ಮಂಡಳಿ ಕಚೇರಿಗೆ ಫಲಾನುಭವಿಗಳು ಮುತ್ತಿಗೆ ಹಾಕಿದ್ರು. ಕೋಗಿಲೆಯಲ್ಲಿ ಅಲ್ಲಿ ಮನೆ ಅವ್ರಿಗೆ ಬೇಗ ಕೊಡ್ತಾ ಇದಾರೆ, ನಮಗ್ ಕೊಡ್ತಾ ಇಲ್ಲ. ನಮಗೂ ಕೊಡಿ, ಅವ್ರಿಗೂ ಕೊಡಿ, ನಮಗೂ ಡೆಮಾಲಿಷನ್ ಮಾಡಿದ ಒಂದು 10 ದಿನದಲ್ಲೇ ಸಿಗ್ತಾ ಇದೆ. ಅವ್ರಿಗೆ ಬೇಗ ಕೊಡ್ತಾ ಇದಾರೆ, ನಮಗೂ ಕೊಡಿ. ನಾವೇನ್ ತಪ್ಪು ಮಾಡಿದೀವಿ? ನಾವು ಬೆಂಗಳೂರಲ್ಲಿ ವಾಸ ಮಾಡ್ತಾ ಇದೀವಿ. ಅವ್ರಿಗೆ ಬರೀ 3-4 ದಿನದಲ್ಲಿ 10 ದಿನದಲ್ಲಿ ಅವ್ರಿಗೆ ನಮ್ ಸ್ಕೀಮ್, ನಾವು ಟ್ಯಾಕ್ಸ್ ಕಟ್ಟಿರೋ ಸ್ಕೀಮ್ ಮನೆ ಕೊಡ್ತಿದ್ರೆ. ಇಲ್ಲಿ ನೋಡಿ ಇನ್ನೊಂದು ಡಾಕ್ಯುಮೆಂಟ್ಸ್, ನಮ್ಮ ಅಕೌಂಟ್ ಅಲ್ಲಿ ಅಮೃತ ಮಹೋತ್ಸವ ಯೋಜನೆಯಲ್ಲಿ 5 ಲಕ್ಷ ಕ್ರೆಡಿಟ್ ಆಗಿದೆ. ಕ್ರೆಡಿಟ್ ಆಗಿ 10 ತಿಂಗಳಾಗಿದೆ ಸರ್. 10 ತಿಂಗಳಿಂದ ನಾವು ಪೂರ್ತಿ ಹಣನೂ ಕಟ್ಟಿದೀವಿ, ಕಟ್ಟಿ ಅಲ್ದಾಡ್ತಾ ಇದೀವಿ ಬಿಬಿಎಂಪಿಗೆ, ರಾಜೀವ್ ಗಾಂಧಿ ನಿಗಮಕ್ಕೆ. ತಗೊಂಡಾಗ ಹಣ ಇಟ್ಬಿಟ್ಟು ತಾಳಿ ಸಮೇತ ಸರ್, ನಮ್ ಕತ್ತಲ್ ಇವಾಗ ತಾಳಿ ಇಲ್ಲ. ಹಂಗೆಲ್ಲ ಮಾಡಿ ನೋಡಿ ಸರ್, ನಾವು ತಾಳಿ ಇಲ್ಲದೆ ಹಿಂದೂಗಳು ನಾವು ಇರಬಾರ್ದು. ಹಂಗೆ ನಾವು ಕನ್ನಡದವರಾಗಿ ಆದ್ರೂ ನಾವು ಮುಚ್ಕೊಂಡು ಮಾನ ಮರ್ಯಾದೆಯಿಂದ ಓಡಾಡ್ತಾ ಇದೀವಿ. ಇನ್ನು ಫಲಾನುಭವಿಗಳ ಪ್ರತಿಭಟನೆ ಕುರಿತಂತೆ ನ್ಯೂಸ್ 18 ಜೊತೆ ಮಾತನಾಡಿದ ರಾಜೀವ್ ಗಾಂಧಿ ವಸತಿ ನಿಗಮದ ಎಂಡಿ ಪರಶುರಾಮ್ ಶಿನ್ನಾಳ್ಕರ್, ಸರ್ಕಾರ ಲಿಸ್ಟ್ ಕೊಟ್ರೆ ನಾವು ಮನೆ ಕೊಡೋಕೆ ರೆಡಿ ಇದ್ದೇವೆ ಅಂತ ಹೇಳಿದ್ರು. ನಾವು ಬೆನಿಫಿಷರಿ ಯಾರ್ಯಾರು ಫುಲ್ ಅಮೌಂಟ್ ಕಟ್ಟಿದ್ದಾರೆ ಅವ್ರಿಗೆ ರಿಜಿಸ್ಟ್ರೇಷನ್ ಮಾಡಿಸ್ತಾ ಇದ್ದೀವಿ. ಈಗ ಇವ್ರು ಪಟ್ಟಿ ಬರದೇ ಇರೋದ್ರಿಂದ ಪ್ರೊಸೆಸ್ಸು ನಮ್ದು ಪೆಂಡಿಂಗ್ ಉಳಿತು. 550 ಅಪ್ಲಿಕೇಶನ್ಸ್ ಬಂದಿತ್ತು. 550 ಅಪ್ಲಿಕೇಶನ್ ಅನ್ನು ನಾವು ಸ್ಕ್ರೂಟಿನಿ ಮಾಡಲಿಕ್ಕೆ ಕಾಲಾವಕಾಶ ಕಡಿಮೆ ಬೇಕು. ಸೊ 550 ನಾವು ಸ್ಕ್ರೂಟಿನಿ ಮಾಡಿ ಬೇಗ ಕೊಡ್ತಾರೆ ಅಂತ ಹೇಳಿ ನಾವು ಕೇಳಿದ್ವಿ. ಸೊ ನಮಗೆ ಕಾಲಾವಕಾಶ ಕೇಳಿದ್ರು. ಕಾಲಾವಕಾಶ ಕೇಳ್ತಾರೆ ಅಂದ್ರೆ ಇದ್ರ ಅರ್ಥ ಏನು? ನಾವು ವಿ ಆರ್ ಆನ್ ದಿ ಜಾಬ್, ನಾವು ಮಾಡಿ ಕೊಡ್ತೀವಿ, ಒಂದು ತಿಂಗಳು ಟೈಮ್ ಕೊಡಿ. ಕೋಗಿಲು ನಿರಾಶ್ರಿತರಿಗೆ ಪುನರ್ವಸತಿ ವಿಚಾರ ಹಲವು ಚರ್ಚೆಗಳನ್ನ ಹುಟ್ಟುಹಾಕಿದೆ. ಸರ್ಕಾರದ ವಿವಿಧ ಯೋಜನೆಗಳಿಂದ ರಾಜ್ಯಾದ್ಯಂತ 37 ಲಕ್ಷಕ್ಕೂ ಹೆಚ್ಚು ಜನ ವಸತಿಗಾಗಿ ಅಂಗಲಾಚುತ್ತಿದ್ದಾರೆ. ಉತ್ತರ ಕರ್ನಾಟಕದ ನೆರೆ, ಕೊಡಗಿನ ಭೂಕುಸಿತ, ಉತ್ತರ ಕನ್ನಡ ಜಿಲ್ಲೆಯ ವಿವಿಧ ಯೋಜನೆಯ ಸಂತ್ರಸ್ತರು ನೆಲೆ ಇಲ್ಲದೆ ದಶಕಗಳಿಂದ ಹೋರಾಟ ನಡೆಸುತ್ತಲೇ ಬಂದಿದ್ದಾರೆ. ಇವರಿಗೆಲ್ಲ ಸಿಗದ ಪುನರ್ವಸತಿ ಕೋಗಿಲು ನಿರಾಶ್ರಿತರಿಗೆ ಮಾತ್ರ ದಿನ ಬೆಳಗಾಗೋದ್ರಲ್ಲಿ ಸಿಕ್ಕಿದೆ. ಹೀಗಾಗಿ ಇದರ ಹಿಂದೆ ಸ್ವಹಿತಾಸಕ್ತಿ ಜೊತೆಗೆ ರಾಜಕೀಯ ಅಜೆಂಡಾ ಗೆದ್ದು ಕಾಣ್ತಿದೆ ಅಂತ ಜನ ಆಕ್ರೋಶ ಹೊರಹಾಕ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.